ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತನಾಡ್ತಾ ಇರುವಂಥದ್ದು. ಇದೇ ಜುಲೈ 14ರಂದು ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ಆದ ನಂತರ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಆಷಾಢ ಮಾಸದಲ್ಲಿ ಧನುಸ್ಸು ರಾಶಿಯ ಸಂಪೂರ್ಣ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಆಷಾಢ ಮಾಸವು ಧನು ರಾಶಿಯವರಿಗೆ ಉದ್ಯೋಗದಲ್ಲಿ ಹೊಸ ಭರವಸೆಯನ್ನು ನೀಡುವಂಥ ಮಾಸವಾಗಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂಥ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳ ವಿಶ್ವಾಸವನ್ನು ನೀವು ಗಳಿಸ್ತಿರ್ತೀರಾ. ಆದರೆ ನೀವು ಕೆಲಸದ ಸ್ಥಳದಲ್ಲಿ ಅನಗತ್ಯ ವಾದ ವಿವಾದಗಳನ್ನು ದೂರ ಮಾಡುವಂಥದ್ದು ಒಳ್ಳೆಯದು. ಇನ್ನು ವ್ಯಾಪಾರದಲ್ಲಿ ಬೆಳವಣಿಗೆ ಕಂಡು ಬರ್ತಾ ಇದೆ. ಹೊಸ ಗ್ರಾಹಕರಾಗಲಿ ಅಥವಾ ಗ್ರಾಹಕರ ಸಂಪರ್ಕದಿಂದ ವ್ಯಾಪಾರ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇದೆ. ಸಣ್ಣ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ. ಆದರೆ ದೊಡ್ಡ ವ್ಯವಹಾರ ಮಾಡುವಂಥದ್ದಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಮಾಡುವಂತಾಗಿರ್ಬೋದು, ಯಾವುದೂ ಮಾಡಲಿಕ್ಕೆ ಹೋಗಬೇಡಿ. ಆರ್ಥಿಕವಾಗಿ ಈ ತಿಂಗಳು ಉತ್ತಮವಾಗಿ ಇದೆ. ಆದಾಯದಲ್ಲಿ ಉತ್ತಮವಾದಂಥ ನಿರೀಕ್ಷೆ ಕಾಣ್ತೀರಾ. ಆದರೆ ಪ್ರಯಾಣದ ವಿಚಾರ ಆಗಿರ್ಬೋದು, ಕುಟುಂಬದ ಆರೋಗ್ಯದ ವಿಚಾರವಾಗಿ ಅಲ್ಲಿ ಖರ್ಚು ವೆಚ್ಚಗಳು ಬರ್ತದೆ. ಇನ್ನು ಕುಟುಂಬದಲ್ಲಿ ಸಂತೋಷವಾದಂಥ ವಾತಾವರಣ ಇರ್ತದೆ. ಈ ಆಷಾಢ ಮಾಸ ಮುಗಿದ ನಂತರ ಮನೆಯಲ್ಲಿ ಧಾರ್ಮಿಕ ಕಾರ್ಯವನ್ನು ನೀವು ಮಾಡ್ತೀರಾ. ನೀವು ಮನೆಯಲ್ಲಿ ಹಿರಿಯರ, ತಂದೆ ತಾಯಿಯರ ಅಥವಾ ಗುರು ಹಿರಿಯರ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸ್ಕೊಳ್ಬೇಕಾಗ್ತದೆ. ಪ್ರೀತಿ ಸಂಬಂಧಗಳಲ್ಲಿ ಉತ್ತಮವಾದಂಥ ಸಮಯ ನೀವು ಪಡ್ಕೊಳ್ತೀರಾ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಅಂಥದ್ದೇನೂ ಸಮಸ್ಯೆ ಇಲ್ಲ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಅತ್ಯುತ್ತಮವಾದಂಥ ಅನುಕೂಲಕರವಾದಂಥ ಸಮಯವಾಗಿದೆ. ಉನ್ನತ ಶಿಕ್ಷಣ ಮಾಡುವವರಿಗೆ ಉನ್ನತವಾದ ಫಲ ಅನ್ನುವಂಥದ್ದು ಕಾಣ್ತೀರಾ. ಈ ಆಷಾಢ ಮಾಸದ ಪ್ರತಿಯೊಂದು ಗುರುವಾರ ಕೂಡ ನೀವು ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹಳದಿ ಹೂವನ್ನು ಅರ್ಪಿಸಿ. ಈ ಆಷಾಢ ಮಾಸದ ಅದೃಷ್ಟ ದಿನ ಬುಧವಾರ ಮತ್ತು ಗುರುವಾರ. ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ. ಅದೃಷ್ಟ ಸಂಖ್ಯೆ 3 ಮತ್ತು 9. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಧನುಸ್ಸು ರಾಶಿಯವರ ಆಷಾಢ ಮಾಸದ ರಾಶಿ ಭವಿಷ್ಯ. ನಿಮ್ಮದು ಕೂಡ ಧನುಸ್ಸು ರಾಶಿ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ. ಮುಂದಿನ ಒಂದು ವಿಡಿಯೋಸ್ನಲ್ಲಿ ಸಿಗೋಣ. ಧನ್ಯವಾದಗಳು.